प्रिय छात्राः, नमस्ते। अहम् इदानीं दशमकक्षायाः सन्धिः इति तृतीयपाठस्य प्रश्नोत्तराणि करोमि। पश्यन्तु, प्रथमः प्रश्नः, एकवाक्येन उत्तरं लिखत। ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಸಂಧಿಃ ನಾಮ ಕಃ? ಸಂಧಿ ಅಂದ್ರೇನು? ವರ್ಣಾನಾಂ ಅತಿಸಾಮೀಪ್ಯೇನ ಉಚ್ಚಾರಣೇನ ಯಃ ವರ್ಣವ್ಯತ್ಯಾಸಃ ಭವತಿ ಸ ಸಂಧಿಃ. ಅಕ್ಷರಗಳನ್ನು ಅತಿ ಸಮೀಪದಲ್ಲಿ ಉಚ್ಚರಿಸುವುದರಿಂದ ಆಗುವ ಅಕ್ಷರಗಳ ವ್ಯತ್ಯಾಸಕ್ಕೆ ಏನಂತಾರೆ? ಸಂಧಿ. ಸಂಧಿಷು ಕತಿ ಪ್ರಕಾರಃ ಸಂತಿ? ಸಂಧಿಗಳಲ್ಲಿ ಎಷ್ಟು ಪ್ರಕಾರಗಳಿವೆ? ಸಂಧಿಷು ತ್ರಯಃ ಪ್ರಕಾರಃ ಸಂತಿ. ಸಂಧಿಗಳ 3 ಪ್ರಕಾರಗಳು ಇವೆ. ವಿಸರ್ಗಸ್ಯ ಕತಿ ಆದೇಶಃ ಸಂತಿ? ವಿಸರ್ಗಕ್ಕೆ ಎಷ್ಟು ಆದೇಶಗಳಿವೆ? ವಿಸರ್ಗಸ್ಯ ಚತ್ವಾರಃ ಆದೇಶಾಃ ಸಂತಿ. ನಂತರಂ ಸಂಧಿಂ ಕೃತ್ವಾ ನಾಮ ಲಿಖತ. ಸಂಧಿ ಮಾಡಿ ಸಂಧಿ ಹೆಸರನ್ನು ಹೇಳಬೇಕು. ಮೊದಲನೇದು ನಂದನಃ ಹಸತಿ, ನಂದನೋ ಹಸತಿ. ವಿಸರ್ಗಸ್ಯ ಉಕಾರಾದೇಶಃ. ವಿಸರ್ಗ ಹೋಗಿ ಇಲ್ಲಿ ಉ ಬಂದು ಓ ಆಗಿದೆ, ಅದಕ್ಕಾಗಿ ಇದು ವಿಸರ್ಗಸ್ಯ ಉಕಾರಾದೇಶಃ. ಮಯೂರಃ ನೃತ್ಯತಿ, ಮಯೂರೋ ನೃತ್ಯತಿ. ಇದು ಕೂಡ ವಿಸರ್ಗಸ್ಯ ಉಕಾರಾದೇಶಃ. ಮೈತ್ರೇಯಃ ಇಚ್ಛತಿ, ಮೈತ್ರೇಯ ಇಚ್ಛತಿ. ಇಲ್ಲಿ ವಿಸರ್ಗ ಲೋಪವಾಗಿದೆ, ಅದಕ್ಕಾಗಿ ವಿಸರ್ಗಸ್ಯ ಲೋಪಃ. ಮುನಿಃ ನಮತಿ, ಮುನಿರ್ನಮತಿ. ವಿಸರ್ಗ ಹೋಗಿ ರಕಾರ ಬಂದಿದೆ, ವಿಸರ್ಗಸ್ಯ ರಕಾರಾದೇಶಃ. ಗುರುಃ ದೇವಃ, ಗುರುರ್ದೇವಃ. ರಕಾರ ಬಂದಿದೆ, ಇದಕ್ಕಾಗಿ ವಿಸರ್ಗಸ್ಯ ರಕಾರಾದೇಶಃ. ಗುರುಃ ಸಾಕ್ಷಾತ್, ಗುರು ಸಾಕ್ಷಾತ್. ವಿಸರ್ಗ ಹೋಗಿ ಸಕಾರ ಬಂದಿದೆ, ಅದಕ್ಕಾಗಿ ವಿಸರ್ಗಸ್ಯ ಸಕಾರಾದೇಶಃ. ದೇವಾಃ ಏವ, ದೇವಾ ಏವ. ವಿಸರ್ಗಸ್ಯ ಲೋಪಃ. ಗಜಃ ತತ್ರ, ಗಜಸ್ತತ್ರ. ಇಲ್ಲೂ ಕೂಡ ವಿಸರ್ಗ ಹೋಗಿ ಸಕಾರ ಬಂದಿದೆ, ಅದಕ್ಕಾಗಿ ವಿಸರ್ಗಸ್ಯ ಸಕಾರಾದೇಶಃ. ನಂತರಂ ಸಂಧಿಂ ವಿಭಜ್ಯ ನಾಮ ಲಿಖತ. ಸಂಧಿಯನ್ನು ಬಿಡಿಸಿ ಹೆಸರನ್ನ ಬರಿಬೇಕು. ಮೊದಲನೇದು ಸೇವಕ ಇತಿ. ಸೇವಕಃ ಪ್ಲಸ್ ಇತಿ, ಸೇವಕ ಇತಿ. ವಿಸರ್ಗ ಲೋಪ ಸಂಧಿಃ. ಬಾಲೋ ಗಚ್ಚತಿ, ಬಾಲಃ ಗಚ್ಚತಿ, ಬಾಲೋ ಗಚ್ಚತಿ. ವಿಸರ್ಗಸ್ಯ ಉಕಾರಾದೇಶಃ. ಬಾಲಸ್ತತ್ರ, ಬಾಲಃ ಪ್ಲಸ್ ತತ್ರ, ಬಾಲಸ್ತತ್ರ. ವಿಸರ್ಗಸ್ಯ ಸಕಾರಾದೇಶಃ. ಜ್ಯೋತಿರ್ಗಮಯ, ಜ್ಯೋತಿಃ ಪ್ಲಸ್ ಗಮಯ, ಜ್ಯೋತಿರ್ಗಮಯ. ವಿಸರ್ಗಸ್ಯ ರಕಾರಾದೇಶಃ. ನಂತರಂ ಚತುರ್ಥ ಪದಂ ಲಿಖತ. ಮೊದಲನೇ ಪದಕ್ಕೆ ಅನುಗುಣವಾಗಿ ಎರಡನೇ ಪದ ಇದೆ, ಮೂರನೇ ಪದಕ್ಕೆ ಅನುಗುಣವಾಗಿ ನಾಲ್ಕನೇ ಪದವನ್ನ ಬರೀಬೇಕು. ರಾಮೇತಿ, ರಾಮ ಇತಿ ರಾಮೇತಿ ಗುಣಸಂಧಿಃ. ರಾಮಸ್ತತ್ರ, ರಾಮಃ ತತ್ರ, ರಾಮಸ್ತತ್ರ. ವಿಸರ್ಗ ಸಂಧಿಃ, ಅದರಲ್ಲೂ ವಿಸರ್ಗಸ್ಯ ಸಕಾರಾದೇಶಃ. ಮುರಾರಿರಪಿ, ಮುರಾರಿಃ ಅಪಿ, ಮುರಾರಿರಪಿ. ವಿಸರ್ಗಸ್ಯ ರಕಾರಃ. ಸುರಾನಮ್ಯಾಃ, ಸುರಾಃ ನಮ್ಯಾಃ. ವಿಸರ್ಗಸ್ಯ ಲೋಪಃ. ತತ್ರಾಪಿ, ತತ್ರ ಪ್ಲಸ್ ಅಪಿ, ತತ್ರಾಪಿ. ಸವರ್ಣ ದೀರ್ಘ ಸಂಧಿಃ. ದೇವ ಇತಿ, ದೇವಃ ಇತಿ. ವಿಸರ್ಗಸ್ಯ ಲೋಪಃ. ಸಂಧಿ ಪ್ರಕಾರಾಃ ತ್ರಯಃ. ಸಂಧಿ ಪ್ರಕಾರಗಳು 3. ವಿಸರ್ಗ ವಿಕಾರಾಃ ಚತ್ವಾರಃ. ವಿಸರ್ಗ ವಿಕಾರಗಳು 4. ನಂತರಂ ಸಮೂಹೇತರ ಪದಂ ಲಿಖತ. ಗುಂಪಿಗೆ ಸೇರದ ಪದವನ್ನ ತೆಗಿಬೇಕು. ಗಜಸ್ತತ್ರ, ಪುನರಪಿ, ದೇವ ಇತಿ, ತದಪಿ. ಇಲ್ಲಿ ಇವು 3 ಇದೆಯಲ್ಲ, ಗಜಃ ತತ್ರ, ಪುನಃ ಅಪಿ, ದೇವಃ ಇತಿ. ಇವು 3 ವಿಸರ್ಗ ಸಂಧಿಗಳು. ಇದು ತದಪಿ, ತತ್ ಪ್ಲಸ್ ಅಪಿ, ತದಪಿ ಜಸ್ತ್ವ ಸಂಧಿ, ಅದಕ್ಕಾಗಿ ತದಪಿ ತೆಗಿಬೇಕು. ತಚ್ಚ ಸದ್ಗುಣಃ, ತನ್ಮಯಃ, ಗುರುರಪಿ. ಇಲ್ಲಿ ತತ್ ಪ್ಲಸ್ ಚ, ಸತ್ ಪ್ಲಸ್ ಗುಣಃ, ತತ್ ಪ್ಲಸ್ ಮಯಃ. ಇವು 3 ವ್ಯಂಜನ ಸಂಧಿಗಳು. ಗುರುಃ ಅಪಿ, ಗುರುರಪಿ ವಿಸರ್ಗ ಸಂಧಿ, ಅದಕ್ಕಾಗಿ ಇದನ್ನು ತೆಗಿಬೇಕು. ಮೃತ್ಯೋರ್ಮ ದೇವೈರಿತಿ, ಮುರಾರಿಃ ಗುರುರ್ದೇವಃ. ಇಲ್ಲಿ ಮೃತ್ಯೋಃ ಮ, ದೇವೈಃ ಇತಿ, ಗುರುಃ ದೇವಃ. ಇವು 3 ವಿಸರ್ಗ ರಕಾರ ಅಂದ್ರೆ ವಿಸರ್ಗ ಸಂಧಿ. ಮುರ ಪ್ಲಸ್ ಅರಿ, ಮುರಾರಿ. ರ ಬಂದಿರೋದಲ್ಲ, ಇದು ಸವರ್ಣ ದೀರ್ಘ ಸಂಧಿ, ಅದಕ್ಕಾಗಿ ಮುರಾರಿ ತೆಗಿಬೇಕು. ಸಕಾರಾದೇಶಃ, ವಕಾರಾದೇಶಃ, ರಕಾರಾದೇಶಃ, ಉಕಾರಾದೇಶಃ. ಸಕಾರಾದೇಶ
ರಕಾರಾದೇಶ ಉಕಾರಾದೇಶ ಇದು ವಿಸರ್ಗದ ವಿಕಾರಗಳು, ವಕಾರಾದೇಶ ಬೇರೆ, ಅದಕ್ಕಾಗಿ ಅದನ್ನು ತೆಗಿಬೇಕು. ನಂತರಂ ಕ್ರಿಯಾಕಲಾಪಃ ತರುಣಾ ನಮಂತಿ ಅತ್ರ ಅಯಂ ಸಂಧಿಃ ಸ್ವರ ಸಂಧಿಃ ವಿಸರ್ಗ ಸಂಧಿಃ ವ್ಯಂಜನ ಸಂಧಿಃ ಆಗಮ ಸಂಧಿಃ ತರುಣಾಃ ನಮಂತಿ ಅತಃ ವಿಸರ್ಗ ಸಂಧಿಃ ನಂದನಃ ವಸತಿ अत्र संधिरूपम एवं भवति नंदनः वसति नंदनस्वत वसति नंदनो हसति नंदनर वसति नंदनो वसति बालस्तत्र अत्र संधि विभागः एवं भवेत् बालः तत्र बाल तत्र बालो तत्र बालस् तत्र बालः तत्र ನಂತರಂ ನಾಲ್ಕನೇದು ಮುನಿಃ ಪ್ಲಸ್ ಅಯಂ ಅತ್ರ ವಿಸರ್ಗಸ್ಯ ಅಯಂ ಆದೇಶಃ ಭವೇತ್ ಮುನಿಃ ಅಯಂ ಮುನಿರಯಂ ಉಕಾರಾದೇಶಃ ಸಕಾರಾದೇಶಃ ರಕಾರಾದೇಶಃ ಲೋಪಃ ಯಾವುದು ರಕಾರಾದೇಶಃ ಗುರುರ್ಬ್ರಹ್ಮ ವಿಸರ್ಗಸ್ಯ ರಕಾರಃ ಗುರುಃ ಬ್ರಹ್ಮ ವಿಸರ್ಗಸ್ಯ ರಕಾರಃ गुरु साक्षात् गुरुः साक्षात् लोपः सकारः उकारः रकारः इद्याವುದು सकार विसर्गस्य सकारः अत्र समूहेतर पदಂ ಏತತ್ ಭವತಿ ಇದರಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಶಿಶುಸ್ತವ ಮದೋನ ಇತ್ಯಾದಿ ಗುರುರ್ದೇವಃ ಶಿಶುಃ ತವ ಮದಃ ನ ಇತಿ ಆದಿ ಗುರುರ್ದೇವಃ ಇಲ್ಲಿ ಗುರುರ್ದೇವಃ ಮದೋನ ಶಿಶುಸ್ತವ ಇವು ಮೂರು ವಿಸರ್ಗ ಸಂಧಿಗಳು ಅದಕ್ಕಾಗಿ ನಾವು ಯಾವ್ದನ್ನು ತೆಗಿಬೇಕು ಎಣ್ ಸಂಧಿ ಅಂದ್ರೆ ಸ್ವರ ಸಂಧಿಯಾದ ಇತ್ಯಾದಿ ಅನ್ನ ತೆಗಿಬೇಕು ವಿದ್ಯಾರ್ಥಿಗಳೇ ಇಲ್ಲಿಗೆ ಸಂಧಿಹಿ ಎಂಬ ಮೂರನೇ ಪಾಠದ ಪ್ರಶ್ನೋತ್ತರ ಮುಗಿದಿದೆ ಛಾತ್ರಾಃ ಸರ್ವೇಭ್ಯೋ ಧನ್ಯವಾದಾಃ ವಯಂ ಪುನರ್ಮಿಲಾಮಃ